ಇನ್ನು ಒಕ್ಕಲಿಗರು. ಇವ ಇಲ್ಲೊಬ್ಬ ರೈತ ಅದಾನ. ಎಲ್ಲೋದ ಹುಡುಗ ಬೈಲಿ, ಅವ ಸಾಲಿಗೆ ಹೋದವಲ್ಲ. ಅವ ನೋಡಿದ್ರಿಲ್ಲ ಆಗಡೆ ಸಾಲಿಗೆ ಹೋಗ್ಲಾರ್ದ ಏನೇನ್ ಮಾಡ್ಯಾನ. 20 ಟನ್ ತಗೊಳ್ಳೋರು 70 ಟನ್ ತಗೊಂಡಾರ. ಇವ್ನ ಅವ್ ಒಣಗಿದ ದರ ಇರ್ಲಿ ಹಸಿ ದರ ಇರ್ಲಿ ಹಾಕ್ರಿ, ಅದ್ರಾಗ ಅದರ ಅರ್ಧ ಎಷ್ಟು ಬಿಲ್ಲು ಕಾಯಿ ಹಾಕ್ತಿರಿ ಅದರ ಅರ್ಧ ಬೆಲ್ಲ ಹಾಕೋದು. ಇದರಿಂದ ನಿಮ್ಮ ಬೆಳಿ ಇದನ್ನ ಸ್ಪ್ರೇ ಮಾಡಿ ನೋಡ್ರಿ. ಇರ್ಲಿಲ್ಲ ಅಂತಂದ್ರ ನೆಲ್ದಾಗ ಒಂದ್ ಬಡ್ಗಿ ತಗೊಂಡ್ ಚುಚ್ಚ್ರಿ, ಅದ್ರಾಗ ಸ್ವಲ್ಪ ಸ್ವಲ್ಪ ಅರ್ಧ ಗ್ಲಾಸ್ ಹಾಕ್ರಿ. ತಿಂಗಳದಾಗ ನಿಮ್ ಮಣ್ಣ ಕಾಫಿ ಪೌಡರ್ ಆದಂಗ ಆಕೈತಿ. ಕಾಫಿ ಪೌಡರ್ ಆದಂಗ ಅಂತ ರಸಾಯನ. ಪತ್ರಿಕಾಯಿ ಯಾರು ಒಟ್ಟ ಎದಕ್ಕೂ ಬಳಸಂಗೇ ಇಲ್ಲ. ಅದು ಬಹಳ ಚಲೋ ಶರ್ಬತ್ ಆಕೈತಿ. ಅದ್ ನಿಮ್ಗೆ ಗೊತ್ತಿಲ್ಲ. ಬಹಳ ರೋಗಗಳಿಗೆ ಔಷಧ ಐತಿ, ನಿಮ್ಗೆ ಗೊತ್ತಿಲ್ಲ. ಆದ್ರೆ ಇವ ಪತ್ರಿಕಾಯಿ ತಗೊಂಡು ಇದನ್ನ ತಯಾರು ಮಾಡ್ಯಾನ. ಹೆಂಗ್ ಮಾರ್ತಿಪ್ಪ ಇದನ್ನ? 50 ರೂಪಾಯಿ ಲೀಟರ್. ಇದು 2 ಲೀಟರ್, ಇದು 100 ರೂಪಾಯ್ದು ಐತಿ ನೋಡಪ್ಪ. ನೀವು ಚಲೋ ಶಾಣ್ಯಾರ ಕಲ್ತವ್ರು ಯಾರು ಮಾಡ್ಲಿಲ್ಲ. ಅವ ಕಲೀಲಾರ್ದ ಮನುಷ್ಯ 100 ರೂಪಾಯಿಗೆ ಒಂದ್ ಬಾಟ್ಲಿ ಮಾಡಕತ್ತಾನ. ಇಂತಾವ್ ಎಷ್ಟು ಪ್ರಕಾರದ್ದು ಮಾಡಿಪ್ಪ? ಇದು 7 ಪ್ರಕಾರದ ಅದಾವ. 15 ಪ್ರಕಾರ ಮಾಡಿದ್ರು. 15 ಪ್ರಕಾರದ ರಸಾಯನ ತಯಾರು ಮಾಡ್ತಾನೆ. ಇವ ಅನ್ನೋ ಕೃಷಿ ವಿಜ್ಞಾನಿ ಅಂತ ತಿಳಿತಿಲ್ಲ. ತಗೋ, ಇದು ಏನಪ್ಪಾ? ಅಮೃತ ಜಲ ಹೇಳು. ಅಮೃತ ಜಲ ದೇಶಿ ಆಕಳ ಸೆಗಣಿ 5 ಕಿಲೋ, ಮೆತ್ತೆ ಕಾಳು 1 kg. ಮೆತ್ತೆ ಕಾಳು ಪೈಲಾ ದಿವಸ ನೆನೆಸಿಡ್ಬೇಕು. ಆ ನೀರ ಆ ಶೆಗಣಿಗೆ ಮಿಕ್ಸ್ ಮಾಡಿ ಬ್ಯಾರಲ್ದಾಗ 28 ಲೀಟರ್ ಹಾಕಿ 4-5 ದಿವಸ ಇಟ್ರ ಅಂದ್ರ ಅದು ಲಿಕ್ವಿಡ್ ತಯಾರ ಆತೈತಿ. ಅದನ್ನ ಸೋಸಿ ಸ್ಪ್ರೇ ಮಾಡೋದು. ಅದು 200 ml ಒಂದ್ ಪಂಪಿಗೆ 1 ಎಕರೆಕ್ ಆತೈತಿ. 200 ml 15 ಲೀಟರ್ ಪಂಪಿಗೆ ಹಾಕಿದ್ರಿ ಅಂತಂದ್ರ ಅಮೃತ ಜಲ ಇದು. ಇದನ್ನ ನೀರ್ ಬಿಡ್ತಿದ್ರಿ ಅಂದ್ರ ಸಣ್ಣಗ ನೀರಾಗೂ ಬಿಡ್ರಿ, ಬೇಡ ಸ್ಪ್ರೇನು ಮಾಡ್ರಿ. ನಿಮ್ಮ ಬೆಳಿ ಇದನ್ನ ಸ್ಪ್ರೇ ಮಾಡಿದ್ದು ಮಾಡ್ಲಾರ್ದು ಎರಡನ್ನೂ ನೋಡ್ರಿ ನೀವು. ನಿಮಗೆ 8-10 ದಿನದಾಗ ಅದ್ರ ಬದಲಾವಣೆ ಕಂಡು ಬರ್ತದ. ಇದು ಹೇಳಪ್ಪ, ಭೂಶಕ್ತಿ ಜಿಬ್ರಾಲಿಕ್ ಆಸಿಡ್. ಇದ್ ನೋಡಪ್ಪ, ಒಂದ್ ಸ್ವಲ್ಪ ಮಣ್ಣು ಹಾಕೋದ್ ತಳಗ್ ಚೀಲ್ದ ಮ್ಯಾಗ. ಎಷ್ಟು? ಒಂದಿಷ್ಟ, ಒಂದ್ 1/4 ಇಂಚ್ ಹಾಕ್ರಿ, ಅರ್ಧ ಇಂಚ್ ಹಾಕ್ರಿ, ಮಣ್ಣು ಹಾಕ್ರಿ. ಕೊಡಪ್ಪ, ಗೊತ್ತದ. ಶೇಂಗಾದ ಕಾಳ ಚೀಲ್ದ ಮ್ಯಾಗ ಹಾಕ್ರೆ, ಹಾಕಿ ಮ್ಯಾಗ ಒಂದ್ ಸ್ವಲ್ಪ ಮಣ್ಣು ಹಾಕ್ರಿ ತಳ್ಳಗ. ಒಂದ್ 4-5 ದಿವ್ಸ ನೀರ್ ಸಿಂಪಡಿಸ್ರಿ. ಸಿಂಪಡಿಸಿದ ಕೂಡ್ಲೆ ಏನಾಕೈತಿ, ಬೇರ್ ಬಿಡ್ತೈತಿ. ಅದು ಮ್ಯಾಗ ಮಳಿಕೆ ಹೊಡಿತೈತಿ. ಮಳಿಕೆ ಹೊಡೆದ ಕೂಡ್ಲೆ ಕಾಳೆಲ್ಲ ತಕ್ಕೋಬೇಕು. ತಕ್ಕೊಂಡು ರುಬ್ಬ್ರಿ. ಒಂದು ಬೇಡ ಮಿಕ್ಸರ್ನಾಗರ ಹಾಕ್ರಿ. ಒಂದು ಹಾಕಿ ಅದನ್ನ ನೀರಾಗ ಕಲಿಸ್ಬಿಡ್ರಿ. ಜಿಬ್ರಾಲಿಕ್ ಆಸಿಡ್ ತಯಾರಾತ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಗಟ್ಲೆ ಲೀಟರ್ ಐತಿದು. ಹೆಂಗ್ ಮಾಡ್ತೀಪ ನೀನು? 50 ರೂಪಾಯಿ ಮಾಡೋದು. ಇದು 50 ರೂಪಾಯಿ ಲೀಟರ್ ಮಾರ್ತಾನ. ಇದು ಮಾರ್ಕೆಟ್ನಾಗ 1000 ರೂಪಾಯಿ ಲೀಟರ್ ಐತಿ ಜಿಬ್ರಾಲಿಕ್ ಆಸಿಡ್. ಎಲ್ಲ ದ್ರಾಕ್ಷಿಗ್ ಹೊಡಿತಾರ, ದಾಳಿಂಬಕ್ ಹೊಡಿತಾರ, ಎಲ್ಲದಕ್ಕೂ ಬೇಕಾಕೈತಿ ಅದು. ಹೊಸ ಕಳೆ ಇಡ್ತಾವ. ಅದ್ ಕಳೆ ಇಟ್ಟ ಬಳಿಕ ಅದು ಲಿಕ್ವಿಡ್ ತಯಾರಾತೈತಿ. ಅದನ್ನ ಅಮಿನೋ ಆಸಿಡ್ ಅಂತ ಹೇಳಿ ನೋಡ್ರಿ. ಇದು ಅಮಿನೋ ಆಸಿಡ್. ಇದನ್ನ ಹೆಂಗ್ ಮಾಡ್ಯಾನವ? ಸೋಯಾಬೀನ್ ಹಿಟ್ಟು ತಗೊಳ್ಳೋದು. ಬೇಡ ನೆನೆ ಹಾಕ್ರಿ. ನೆನೆ ಹಾಕಿ ರುಬ್ಬ್ರಿ ಸೋಯಾಬೀನ್. ಆಮ್ಯಾಗ ಕಡ್ಲಿ ಅಥವಾ ಬ್ಯಾಳಿ ತಗೋರಿ, ಬೇಡ ಹಿಟ್ಟು ತಗೋರಿ. ಬ್ಯಾಳಿ ತಗೊಂಡ್ರಿ ಅಂದ್ರ ರುಬ್ಬಿ ಅದನ್ನು ಹೂರಣದಂಗ್ ಮಾಡಿದ್ರ ಕೂಡ ಕೂಡಿಸ್ರಿ. ಆಮ್ಯಾಗ ಬೆಲ್ಲ ಗೋಮೂತ್ರ ತಗೋರಿ. ನೀರಾಗ ಹಾಕಿ 4-5 ದಿವ್ಸ ಇಡ್ರಿ. ಆಮ್ಯಾಗ ಸೋಸ್ ತಗೋರಿ. ಇದು ಅಮಿನೋ ಆಸಿಡ್ ತಯಾರಾತು. ಇವು ಒಂದೊಂದ್ ಏನ್ ಅದಾವಲ್ಲ ನಮ್ಮ ಬೆಳೆಗಳಿಗೆ ಅಮೃತ ಇದ್ದಂಗೆ. ಇವು ಅಮೃತ. ಇವನ್ನೆಲ್ಲ ನೀವು ಮನ್ಯಾಗ ಮಾಡ್ಬೋದು. ಇದನ್ನ ಹೇಳಪ್ಪ ಮುಂದಿಂದ. ಹ್ಯೂಮಿಕ್ ಆಸಿಡ್. ಹ್ಯೂಮಿಕ್ ಆಸಿಡ್ 2 ರೀತಿ ಮಾಡ್ತೇವೆ. ಒಂದ್ ಅನ್ನ ಕುದಿಸಿ ಗಡಿಗೆ ಹಾಕಿ ಮಣ್ಣಾಗ ಅಕ್ಕಿ ಇಟ್ಟು ಅದೊಂದು ಮಾಡ್ತೇವೆ. ಮತ್ತೊಂದು ಮಜ್ಜಿಗೆ, ಗೋಮೂತ್ರ, ಬೆಲ್ಲ ಮಿಕ್ಸ್ ಮಾಡಿ 4 ದಿವಸ ಇಷ್ಟ ಅದೊಂದು ಹ್ಯೂಮಿಕ್ ಆಸಿಡ್ ಅಂತ ಹೇಳಿ ತಯಾರು ಮಾಡ್ತೇವೆ. ಇದ್ರಾಗ ನೋಡ್ರಿ, ಇವ ಗೋಮೂತ್ರ, ಮಣ್ಣ, ಗೋಮೂತ್ರ, ಮಜ್ಜಿಗೆ, ಬೆಲ್ಲ ಇದರಿಂದ ಒಂದು ಮಾಡ್ತಾನೆ. ಇನ್ನೊಂದು ಹೇಳ್ತೇನೆ ನಿಮಗ. ಮನ್ಯಾಗ ಸಗಣಿ ಇರ್ತೈತಲ್ಲ, ಅದನ್ನ ಕುಳ್ಳು ಹಚ್ಬೇಕು. ಬೆರಣಿ ಹಚ್ಚೋದು, ಒಣಗಿಸೋದು. ಒಣಗಿದ ಕುಳ್ಳು ಅದಾವಲ್ಲ ಅವನ್ ಬಕೆಟ್ನಾಗ ಹಾಕಿ ಇಟ್ಟು ಬಿಡೋದು. 3 ದಿವ್ಸ ನೆನೆ ಹಾಕ್ರ. ಅದನ್ನ ನೆನದ ನಂತರ ಪೂರಾ ಅದೆಲ್ಲ ಮೆತ್ತಗಾಗಿ ಬಿಡ್ತೈತಿ. ನೀರಾಗೆಲ್ಲ ಕೂಡಿಸ್ಬಿಡ್ರಿ. ಅದನ್ನ 1 ದಿವ್ಸ ಹಿಂಗ್ ತಿರ್ವ್ಯಾಡಿ ಸೋಸ್ಕೊಂಡ್ ನೀರ್ ತಕೊಂಡ್ ಬಿಡ್ರಿ. ಹ್ಯೂಮಿಕ್ ಆಸಿಡ್.
ಅದನ್ನ ಬೆಳಿಗ್ಗೆ ಸ್ಪ್ರೇಯರ್ ಮಾಡ್ರಿ, ಬೇಡ ನೀರಿನ ಡ್ರಿಪ್ ಇತ್ತಂದ್ರ ಬಿಡ್ರಿ, ಬೇಡ ನೀರ್ ಇತ್ತ ಕಾವಲಿ ಮ್ಯಾಗ ಹಾಸವ್ರಿದ್ರಿ ಅಂತಂದ್ರ ಒಂದ್ ಬ್ಯಾರಲ್ ತಗೊಳುದ, ಬ್ಯಾರಲ್ ಗಟ್ಲೆ ಮಾಡ್ಕೊಳಕು ಅಡ್ಡಿ ಇಲ್ಲ. ಇದನ್ನ ಒಂದ್ ಬ್ಯಾರಲ್ಕ್ ಏನ್ ಮಾಡ್ರಿ, ಒಂದ್ 10 ಕಿಲೋ ಕೂಳು ತಗೋರಿ, ಮೆತ್ತಗ್ ಮಾಡ್ರಿ, ಬ್ಯಾರಲ್ದಾಗ ಹಾಕ್ರಿ. ಅದೇ ಬ್ಯಾರಲ್ದಾಗ ನೀರ ಒಂದ್ ಸಣ್ಣದ್ ಇಷ್ಟ ಪೈಪ್ ತಗೊಂಡ್ ನೀರ್ನಾಗ ಬಿಟ್ಬಿಡ್ರಿ, ಹೊಲ್ದಾಗ ಹೋಗ್ತೈತಿ. ನೋಡ್ರಿ ನೀವ್ ಹೆಂಗ. ಇದು ಏನಪ್ಪಾ, ರೋಗ ನಿರೋಧಕ. ನೆಲ್ಲಿಕಾಯಿ ತಗೊಳುದ್ರೆ ನೆನೆ ಹಾಕುದು, ಹಾಕಿ ಒಂದ್ ಜರ ಚಂದಾಗ ರುಬ್ಬಿ ಬಿಡ್ರಿ. ಅದು ಬೆಲ್ಲ ಮತ್ತು ನೆಲ್ಲಿಕಾಯಿ ಈ ರುಬ್ಬಿದ ಹೂರ್ಣ ಎಡ್ಡು ಸೇರಿಸಿ ನೀರಾಗ ಹಾಕಿಡ್ರಿ. ಒಂದ್ 2-3 ದಿವ್ಸ ತಿರ್ಗಿಸ್ರಿ. ಆಮ್ಯಾಗ ಅದನ್ನ ಸೋಸಿ ತಗೋರಿ. ನಿಮ್ಮ ಬೆಳಿಗ್ಗೆ ಎಲ್ಲಿ ಕ್ಯಾಲ್ಸಿಯಂ ಕಡಿಮೆ ಬೀಳ್ಕೊಡಂಗಿಲ್ಲ. ಇಷ್ಟ ಅಲ್ಲ, ಈ ನೆಲ್ಲಿಕಾಯಿದ್ ಇನ್ನೊಂದು ಹೇಳ್ತೀನಿ ನಿಮಗೆ. ನೆಲ್ಲಿಕಾಯಿ, ಒಣಗಿದ ನೆಲ್ಲಿಕಾಯಿ ಪುಡಿ ತಗೊಳುದು. ಒಣಗಿದ ನೆಲ್ಲಿಕಾಯಿದು ಪುಡಿ ಮಾಡ್ರಿ. ತಗೊಂಡು 1 ಲೀಟರ್ಕ್ 1 ಗ್ರಾಮ್ದಂಗ ನೀರಾಗ ಕುಡಿಸ್ರಿ. ಒಂದ್ 7-8 ಲೀಟರ್ ನೀರ್ ತಗೋರಿ, 7-8 ಗ್ರಾಮ್ ಪೌಡರ್ ಹಾಕ್ರಿ. ಹಾಕಿ ನೀರಾಗ ಸೇರಿಸ್ರಿ. ಸೇರಿಸಿ ಒಂದ್ 15 ಲೀಟರ್ ಟ್ಯಾಂಕ್ ಇರ್ತೈತಲ್ಲ ನಿಮ್ದು, ಬೆನ್ನಿಗೆ ಹಾಕೊಂಡು ಹೊಡಿದು, ಅದ್ರಾಗ ಒಂದ್ ಟ್ಯಾಂಕಿಗೆ 2 ಲೀಟರ್ ಇದನ್ನ ಹಾಕ್ರಿ. ಹಾಕಿ ಸ್ಪ್ರೇ ಮಾಡ್ರಿ. ನಿಮ್ಮ ಹೊಲದಾಗ ಯಾವ್ಯಾವ ಸೂಕ್ಷ್ಮ ಅನ್ನ ದ್ರವ್ಯಗಳ ಕಡಿಮೆ ಅದಾವು ಎಲ್ಲವನ್ನೂ ತುಂಬಿ ಕೊಡೋ ಸಾಮರ್ಥ್ಯ ಬರೇ ಒಂದ ನೆಲ್ಲಿಕಾಯಾಗ ಐತಿ. ಬರೇ ಒಂದೇ ನೆಲ್ಲಿಕಾಯ. ನಮ್ಮಲ್ಲಿ ಇಲ್ಲಿ ಬೈಲೊಂಗಲ್ದ ಹತ್ರ ಲಕ್ಷ್ಮೀ ತಾಯಿ ಲೋಕೂರ್ ಅಂತದಳಕಿ, MSc ಗೋಲ್ಡ್ ಮೆಡಲ್ ಅಕ್ಕಿ. ಠಾಣಾದಾಗ ದೊಡ್ಡ ನೌಕರಿ ಇತ್ತದ, ಬಿಟ್ಟು ಬಂದು ಸಾವಯವ ಕೃಷಿ ಮಾಡ್ತಾಳ ಅವ್ವ. ಇಂಥವ್ ಇಷ್ಟು ಚಂದ ಪ್ರಯೋಗ ಮಾಡ್ಯಾಳ. ಈ ನೆಲ್ಲಿಕಾಯಿ ಪ್ರಯೋಗ ಮೊಟ್ಟ ಮೊದಲು ಮಾಡಿದಕ್ಕೆ ಅಪ್ಪಾರ ಇದನ್ನ ಮಾಡಿ ನೋಡ್ರಿ ಅಂತ ನನಗ್ ಫೋನ್ ಮಾಡಿದ್ಲ. ನಮ್ಮ ಹೊಲ್ದಾಗ ಇದು ಪ್ರಯೋಗ ಮಾಡಿದೆ. ಮಾಡಿದ ನಂತರ ಎಷ್ಟು ಚಂದ ರಿಸಲ್ಟ್ ಬಂತ್ರಿ. ನಿಮ್ ಹೊಲ್ದಾಗ ಏನ್ ಕಡಿಮೆ ಐತ್ ಅಂತಿರ್ಲ ಅದನ್ನದು ತುಂಬತೈತಿ ನೋಡ್ರಿ ಅದ್ರೊಳಗ ಸಾಮರ್ಥ್ಯ. ಇದ್ರ ಕೂಡ ಇನ್ನೊಂದೈತ, ಅದನ್ನ ಈಗ ಹೇಳಿಬಿಡ್ತೇನೆ. ಈಗ ಬೇವಿನಕಾಯಿ ಆಗಾಕ್ ಶುರು ಆಗ್ಯಾವ. ನೀವು ರೈತರು ಏನ್ ಮಾಡ್ರಿ, ನಿಮ್ ಹೊಲ್ದಾನ ಬೇವಿನಕಾಯಿ ಎಲ್ಲ ಒಳೆ ಮಾಡ್ರಿ. ಇನ್ ಮುಂದ್ ಮಾರಾಕ್ ಹೋಗ್ಬೇಡ್ರಿ. ಯಾರ ಮಾರ್ತಿದ್ರಂದ್ರ ನೀವ ತಗೋರಿ, ಬೇವಿನಕಾಯಿ ತಗೋರಿ. ತಗೊಂಡ್ ಮನ್ಯಾಗ ಕುಟ್ರಿ ಹಾಕಿಡ್ರಿ, ಒಣಗಿಸಿ. ಏನ್ ರಜವ್ರ ಗಿಡನ ಇಲ್ಲನ, ನೀವ ಹೋಗಿ ನಿಂದ್ರಿ ಹೊಲ್ದಾಗ. ಹತ್ತವನ್ ನೋಡಿ ಯಾವರ ಕಾಯಿ ಪಾಯಿ ಎಲ್ಲರ ಕಿವಿಗಿ ಮೂಗಿ ಏನ್ರ ಕಾಯಿ ಹತ್ತವನ್ ನೋಡ್ರಿ, ಸುಡ್ಬೇಕು ನಿಮ್ಮನ್ನ ಎಲ್ಲಾರ ಒಯ್ದು. ಎಲ್ಲಾ ಕಡ್ದು ಮುಗಿಸೇ ಬಿಟ್ಟಿರಿ. ಇನ್ ಗಿಡಾನು ಮುಗುದು, ಮಣ್ಣುನು ಮುಗಿಸಿರಿ, ನೀರುನು ಮುಗಿಸಿರಿ. ನೀವು ಅಟ್ಟ ಉಳ್ದಿರಿ, ನೀವು ಹೊಕ್ಕಿರಿ. ಇನ್ನೇನ್ ಬಾಳ ದಿವ್ಸ ಉಳಿತಿರತ್ ನನಗೇನ್ ಅನ್ಸೋದಿಲ್ಲಪ್ಪ. ಹಿಂಗ ಮಾಡ್ಕೋತ ಹೋದ್ರ ಮತ್ತ ಒಂದ್ 30 ಕಿಲೋ ಬೇನ್ ಬೀಜ ತಗೊಂಡ್ ಕುಟ್ರಿ. ಅದ್ರಾಗ 10 ಕಿಲೋ, ಇದನ್ 30 ಕಿಲೋ ತಗೊಂಡ್ರಲ್ಲ, ಒಂದ್ 10 ಕಿಲೋ ಕಡ್ಲಿ ಹಿಟ್ಟ, ಕಡ್ಲಿ ಬೀಸ್ರಿ. ಕಡ್ಲಿ ಹಿಟ್ಟು ತಗೋರಿ. ಒಂದ್ 2 ಕಿಲೋ ಸೋಯಾಬೀನ್ ಹಿಟ್ಟು ಅದ್ರಾಗ ಹಾಕ್ರಿ. ಆಮ್ಯಾಗ ದ್ವಿದಳ ಧಾನ್ಯದು ಒಂದ್ 200 ಗ್ರಾಮ್, ಇನ್ನೊಂದ್ 3-4 ನಮೂನಿ ಹಿಟ್ಟೆಲ್ಲ ತಗೋರಿ. ತಗೊಂಡು ಗೋಕೃಪಾಮೃತ ಐತಲ್ಲ ಅದ್ರೊಳಗೆ ಎಲ್ಲ ಇದನ್ನ ನೆನೆ ಹಾಕಿಬಿಡ್ರಿ. ನೆನೆ ಹಾಕ್ರಿ. ಇದನ್ನ ನೆನೆ ಹಾಕಿ ಒಂದ್ 8-10 ದಿವ್ಸ ಇಟ್ಟು ಬಿಡ್ರಿ. ಬೇಕಂದ್ರ ತಿರುಗಿಸ್ರಿ, ದಿವ್ಸಕ್ಕೆ 2 ಸರಿ ಹಿಂಗ ಇಡ್ರಿ. ಈ ದ್ರಾವಣ ಏನ್ ತಯಾರಾಕೈತಲ್ಲ, ಹಿಂದಗಡೆ ಇದನ್ನ ಪೂರಾ ಬ್ಯಾರಲ್ ತುಂಬ್ರಿ. ನೀವು 200 ಲೀಟರ್ ಬ್ಯಾರಲ್ ತುಂಬಿಡ್ರಿ. ಇದೇನ್ ತಯಾರಾಕೈತಲ್ಲ ದ್ರಾವಣ, ಇದನ್ನ ನೀವು ಹೊಲಕ್ಕ ಯಾವ್ದು ಬೆಕ್ಕದ ಬೆಳೆ ಇರೋಲ್ದ, ನಿಮ್ಮ ದ್ರಾಕ್ಷಿ ತಂದ್ರ ಒಂದ್ ಗಿಡಕ್ಕೆ ಒಂದ್ 1/2 ಲೀಟರ್ನ ಹಾಕ್ರಿ, 1 ಲೀಟರ್ ಹಾಕ್ರಿ. ಆ ಮಣ್ಣಿನೊಳಗೆ ಯಾವ್ಯಾವ ಪೋಷಕಾಂಶಗಳು ಕಡಿಮೆ ಅದಾವಲ್ಲ ಅವು ಬೆಕ್ಕಾದ ಕಡಿಮೆ ಇರಲ್ಲ, ಅದನ್ನೆಲ್ಲ ತುಂಬು ಸಾಮರ್ಥ್ಯದಕ್ಕೈತಿ. ಏನ್ ಬಾಳ ಖರ್ಚು ಐತನ್ ಹೇಳ್ರಿ. ಬೇವಿನಕಾಯಿ ನಿಮ್ ಹೊಲ್ದಾನು, ಕಡ್ಲಿ ನಿಮ್ ಹೊಲ್ದಾಗ ಬೆಳೆದಿದ್ರಿ ಅಂದ್ರ ಎಲ್ಲಾ ಭಿಕಾರಿಗಳು. ನೀವು ಈಗ ಅದನ್ನಾರ ಎಲ್ಲಿ ಬೆಳಿತೀರಿ? ತರಕ ಹೊಂಟ್ರಪ್ಪ ಹೇಳೋಣ. ಮತ್ ಏನ್ ಮಾಡಿರಿ? ಇಟ್ಟಿಟ್ಟುದ್ ಕಬ್ಬು ಹಚ್ಕೊಂಡ್ ಕೂತೀರಿ.
ನೀವ್ ಬೆಳೀರಿ, ಕಬ್ಬನು ಬೆಳೀರಿ, ನಾ ಏನ್ ಬ್ಯಾಡ ಅನ್ನೋದಿಲ್ಲ. ಆದ್ರ ಮೂಲ್ಯಾಗ ಎಲ್ಲಾರ ಕಡ್ಲಿನು ಬೆಳೀರಿ, ಮನಿಗ್ ಬ್ಯಾಳೆ ಬೇಕಾವು. ಮನಿಗ್ ಬೇಕಾಗು ಎಲ್ಲ ಒಳಗ್ ಎಲ್ಲಾರ ಜರ 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 ಹಾಕ್ರಿ, ಬೆಳ್ಕೋರಿ. ಇಷ್ಟ ಮಾಡ್ರಿ, ನಂಬರ್ 1 ಆಕತ್ ನೀವು.